ಇನ್ನು ಸದಾ ನೀವು ಯಾವಾಗಲೂ ಕೂಡ ಆಕರ್ಷಿತರಾಗಬೇಕು ಅಂತಂದರೆ ನೀವು ಎಲ್ಲ ರೀತಿಯಿಂದನೂ ಕೂಡ ನೀವು ಬೇರೆ ಜನಗಳಿಗೆ ಅಟ್ರ್ಯಾಕ್ಟ್ ಆಗಬೇಕು ಅಂತಂದರೆ, ಮತ್ತು ನಿಮಗೆ ಒಳ್ಳೇದು ಅಟ್ರ್ಯಾಕ್ಟ್ ಆಗಬೇಕು ಅಂತಂದರೆ ಯಾವಾಗಲೂ ಒಳ್ಳೇದು ಸಿಗಬೇಕು. ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೇದಾಗಬೇಕು, ಒಳ್ಳೆ ಜನ, ಈ ಥರದ್ದೆಲ್ಲ ಸಿಗಬೇಕು ಅಂತಂದರೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಹಣ ಮತ್ತು ಜನ ವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಹೇಗೆ ನಾವು ದುಡ್ಡನ್ನು ಆಕರ್ಷಣೆ ಮಾಡೋವಂಥದ್ದು, ಎಷ್ಟು ದುಡ್ಡು ಖರ್ಚು ಮಾಡಿದ್ರೂ ಕೂಡ ನಮಗೆ ದುಡ್ಡು ಬರ್ತಾನೇ ಇರಬೇಕು. ಮತ್ತು ದುಡ್ಡು ಖರ್ಚಾಯಿತು ಅಂತಂದರೆ ಜನ ನಮಗೆ ದುಡ್ಡು ಕೊಡಬೇಕು. ವ್ಯಾಪಾರ ಮಾಡಿನೋ ಅಥವಾ ನಿಮ್ಮ ಒಂದು ಕಲೆ ಟ್ಯಾಲೆಂಟು ತೋರಿಸಿ ಅಥವಾ ಹೇಗೋ ನಿಮಗೆ ದುಡ್ಡು ಬರಬೇಕು. ಜನ ವಶೀಕರಣ, ಎಲ್ಲರೂ ಕೂಡ ನಿಮ್ಮ ಮಾತನ್ನು ಕೇಳಬೇಕು. ಜನ ವಶೀಕರಣ ಆಯಿತು ಅಂದರೆ ಧನ ವಶೀಕರಣ ಆಯಿತು ಜನ ವಶೀಕರಣ. ಸರಿ ಹಣ ವಶೀಕರಣದ ಒಂದು ಆನ್ಲೈನ್ ಕ್ಲಾಸನ್ನು ಮಾಡಿದೆ. ಈ ಸರಿ ಹಣ ಮತ್ತು ಜನ ವಶೀಕರಣದ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೀನಿ. ಖಂಡಿತ ಮಿಸ್ ಮಾಡದೆ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸ್ಗೆ ಜಾಯ್ನ್ ಆಗಿ ಹೇಗೆ ದುಡ್ಡು ಬರಬೇಕು, ಹೇಗೆ ದುಡ್ಡನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಕೂತಿದ್ರೂ ಕೂಡ ಮೈಂಡನ್ನು ಓಡಿಸಿ ದುಡ್ಡು ಬರೋ ಹಾಗೆ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅಲ್ಲ. ಮರೆಯದೆ ಈ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ, ಗೊತ್ತಲ್ಲ. ಅದನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಅದ್ಭುತವಾದಂಥದ್ದು ದುಡ್ಡು. ಈ ಒಂದು ಕ್ಲಾಸನ್ನು ನಾನು ಕಳೆದ ಬಾರಿಗೆ ಮಾಡಿದ್ದೆ, ಅದಕ್ಕಿಂತ ಅದ್ಭುತವಾದಂಥ ಒಂದು ಬೇರೆ ವಿಚಾರಗಳಿರ್ತವೆ. ಒಂದು ಸರಿ ನಿಮಗೆ ದುಡ್ಡು ಬಂತು ಅಂತಂದರೆ ಇರೋ ದುಡ್ಡು ಖರ್ಚಾಗಬಾರ್ದು, ಡಬಲ್ಲು ತ್ರಿಬ್ಬಲ್ ಆಗಬೇಕು. ಆ ₹100 ಬಂತು ಅಂತಂದರೆ ಅಥವಾ 1 ಕೋಟಿ ಬಂತು ಅಂದರೆ 3 ಕೋಟಿ ಆಗಬೇಕು. ಆ 1 ಕೋಟಿ ನೀವು ಖರ್ಚು ಮಾಡೋಕೆ ಇನ್ನೂ 2 ಕೋಟಿ ಮನೆಯಲ್ಲೇ ಇರಬೇಕು. ಆ ರೀತಿ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ ಆನ್ಲೈನ್ ಕ್ಲಾಸಲ್ಲಿ. ಮತ್ತು ಇನ್ನೊಂದೇನು ಅಂತಂದರೆ ಜನರನ್ನು ಯಾವ ರೀತಿ ವಶೀಕರಣ ಆಗಬೇಕು, ಯಾವ ರೀತಿ ಜನ ವಶೀಕರಣವನ್ನು ಯಾವಾಗಲೂ ಸದಾ ನಿಮ್ಮ ಮಾತನ್ನು ಕೇಳಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಲ್ಲಿ ತಿಳಿಸ್ಕೊಡ್ತೀನಿ. ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಇನ್ನು ಸದಾ ನಿಮಗೆ ಒಳ್ಳೆಯದಾಗಬೇಕು ಅಂತಂದರೆ ನೀವು ಈ ಒಂದು ಅದ್ಭುತವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ. ನೋಡಿ, ನಮಗೆ ಪಾಸಿಟಿವ್ ಅಟ್ರ್ಯಾಕ್ಟ್ಸ್ ಪಾಸಿಟಿವ್ ಹೋಗಲಿ, ಕಣ್ಣಿಗೆ ಕಾಣಲ್ಲ ಪಾಸಿಟಿವ್ ಎನರ್ಜಿ, ಆದರೆ ಬರುತ್ತೆ. ನೋಡಿ, ಒಬ್ಬರು ನಿಮ್ಮನ್ನು ಹೊಗಳಿದಾಗ ಇಡೀ ದೇಹ ಪ್ರಸನ್ನವಾಗುತ್ತೆ, ರಕ್ತ ಸಂಚಾರ ಚೆನ್ನಾಗಾಗುತ್ತೆ, ಮೃದುವಾಗುತ್ತೆ, ಖುಷಿಯಾಗುತ್ತೆ, ಆನಂದವಾಗುತ್ತೆ. ಏನೋ ಒಂದು ಆನಂದ, ಒಂದು 10 ಜನದ ಮುಂದೆ ನಿಮ್ಮ ಹೊಗಳ್ಬಿಟ್ರೆ ವಾವ್ ಅನ್ನುತ್ತೆ ಮನಸ್ಸು, ಹೌದಲ್ವ? ಅದೇ ಮಾತು 10 ಜನದ ಮುಂದೆ ನಿಮಗೆ ಬೈದರೆ ಏನಾಗುತ್ತೆ? ಬೇಜಾರಾಗುತ್ತೆ, ದುಃಖ ಆಗುತ್ತೆ, ಇಡೀ ಬಾಡಿ ಶೇಕ್ ಆಗುತ್ತೆ, ಏನೋ ಒಂಥರ ಭಯ ಆಗುತ್ತೆ, ಅವಮಾನ ಆಗುತ್ತೆ, ಹಿಂಸೆ ಆಗುತ್ತೆ, ಮುಖ ಕಿವುಚುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ, ಬೆವರು ಬರುತ್ತೆ, ಕೈ ಶೇಕ್ ಆಗುತ್ತೆ. ದಿಸ್ ಈಸ್ ಎ ನೆಗೆಟಿವ್ ಎನರ್ಜಿ. ಆದರೆ ಇದು ಎಲ್ಲಿಂದ ಬರಬೇಕು? ಕೆಲವೊಂದಾರು ಜನ ಇವಾಗ ಇಬ್ಬರು ನಿಂತ್ಕೋತಾರೆ, ಯಾರಿಗೂ ಓಟ್ ಹಾಕ್ತೀರ ಅಂತಂದರೆ ಒಬ್ರಿಗೂ ಓಟ್ ಹಾಕ್ತಾರೆ. ಯಾಕೆ ಅಂತಂದರೆ ಆತನಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಜಾಸ್ತಿ ಇರುತ್ತೆ, ಇನ್ನೊಬ್ಬನಲ್ಲಿ ಪಾಸಿಟಿವ್ ವೈಬ್ರೇಷನ್ಸ್ ಕಡಿಮೆ ಇರುತ್ತೆ. ಇಬ್ಬರು ಯಾರು ಅಂತ ಗೊತ್ತಿಲ್ಲ, ಇಬ್ಬರು ನಿಂತ್ಕೋತಾರೆ, ಯಾರಿಗೆ ಇದಾಗ್ತಾರೆ ಅವ್ರಿಗೆ ಪಾಸಿಟಿವ್ ವೈಬ್ರೇಷನ್. ಅದಕ್ಕೆ ರಾಜಕಾರಣಿಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂತ ಏನಾದರೂ ಹೋಮ ಹವನಾದಿಗಳು ಎಲೆಕ್ಷನ್ ನಿಂತ್ಕೋಬೇಕಲ್ಲ, ಅಷ್ಟು ತುಂಬ್ಕೋತಾರೆ. ಅಂದರೆ ಅಷ್ಟು ಎಲ್ಲ ಥರದ ಪೂಜೆ ಪುನಸ್ಕಾರ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಹೋಮ ಹವನಾದಿಗಳು ಮಾಡೋದು, ಯಜ್ಞ ಯಾಗಾದಿಗಳನ್ನು ಮಾಡೋವಂಥದ್ದು, ಗುರುಗಳನ್ನು ನೋಡುವಂಥದ್ದು. ಯಾಕಂದರೆ ದೈವಶಕ್ತಿ 100 ಜನದಲ್ಲಿ ನಾವು ಅಟ್ರ್ಯಾಕ್ಟ್ ಆಗಬೇಕು ಅಂದರೆ ನಮ್ಮಲ್ಲಿ ಏನೋ ಒಂದು 100 ಜನನೂ ಟ್ಯಾಲೆಂಟೆಡ್ ಆಗಿರುವಂಥವ್ರೆ, ಬಟ್ ಅದರ ಒಬ್ಬರನ್ನ ಆರಿಸ್ಕೋಬೇಕು. ಹೇಗಾಗುತ್ತೆ? ಯಾಕಂದರೆ ಒಬ್ಬ ಡೈರೆಕ್ಟ್ರು ಒಬ್ಬ ಹೀರೋ ಆರಿಸ್ಕೋತಾನೆ, ಹೀರೋಯಿಂದ ಡೈರೆಕ್ಟ್ರಿಗೆ ಹೆಸರು ಬರಬೇಕು, ಡೈರೆಕ್ಟ್ರಿಗಿಂದ ಹೀರೋ ಹೆಸರು ಬರಬೇಕು. ಆದರೆ ಯಾರಲ್ಲಿ 4 ಜನ, ತುಂಬ 10 ಜನನ ಆಡಿಷನ್ ಕರೀತಾರೆ. ಆ 10 ಜನದಲ್ಲಿ ಗೊತ್ತಲ್ಲ, 10 ಜನದಲ್ಲಿ ಒಬ್ಬರನ್ನು ಆರಿಸ್ಕೋಬೇಕು. ನೀವು ನೋಡ್ತೀರಾ ಅವರು 10 ಜನ ಚೆನ್ನಾಗಿ ಬಟ್ ಒಬ್ಬರನ್ನ ಹಾಕಿಸ್ಕೋಬೇಕು. ಯಾರ ಒಂದು ಎನರ್ಜಿ ಅಂದರೆ ಏನೋ ಒಂದು ಟ್ಯಾಲೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಅಂಥವ್ರಿಗೆ ನೀವು ಅವ್ರಿಗೆ ಇದನ್ನು ಕೊಡ್ತೀರಾ, ಗೊತ್ತಲ್ಲ. ಅಂದರೆ ಅವರು ಸೆಲೆಕ್ಷನ್ ಆಗ್ತಾರೆ. ಸೆಲೆಕ್ಷನ್ ಆಗಿ ಆ ಪಾಸಿಟಿವ್ ಎನರ್ಜಿನ
ಈ ಡೈರೆಕ್ಟಲ್ಲಿರುವಂಥ ಪಾಸಿಟಿವ್ ಎನರ್ಜಿ ಮಿಕ್ಸ್ ಆಗಿ ಒಂದು ಒಳ್ಳೆ ಫಿಲಮು ನಿರ್ಮಾಣ ಆಗುತ್ತೆ. ಎಷ್ಟೊಂದು ಜನ ಡೈರೆಕ್ಟ್ರುಗಳು ನನ್ನ ಹತ್ರ ಬಂದು ಶಾಸ್ತ್ರ ಕೇಳಿದ್ದಾರೆ. ಏನು ಶಾಸ್ತ್ರ, ಫಿಲಮ್ ಓಡುತ್ತಾ ಹಿಂಗಾಗುತ್ತೆ ಚೆನ್ನಾಗುತ್ತೆ? ಅಲ್ಲ, ನಾನು ಫಿಲಮ್ ಮಾಡ್ತಾಯಿದ್ದೀನಿ ಗುರುಗಳೇ, ಒಂದು ಹೀರೋಯಿನನ್ನು ನೋಡಿದ್ದೀನಿ, ಆ ಹೀರೋಯಿನ್ ಜಾತಕ ಹೇಗಿದೆ ಅಂತ ಕೇಳ್ತಾರೆ. ಮದುವೆಗೆ ಹೆಣ್ಣಿನ ಜಾತಕ ಯಾವ ರೀತಿ ಕೇಳ್ತಾರೋ ಅದೇ ರೀತಿ ಹೀರೋಯಿನ್ದು ಜಾತಕ ಹೇಗಿದೆ, ಡೇಟ್ ಆಫ್ ಬರ್ತ್. ಯಾಕಂದರೆ ಇದು ಹೀರೋಯಿನ್ಗೂ ಕೂಡ ಗೊತ್ತಿರಲ್ಲ, ತಗೊಂಡು ಬಂದು ನಮ್ಗೆ ತೋರಿಸ್ತಾರೆ. ಅಂದರೆ ಡೇಟ್ ಆಫ್ ಬರ್ತು ಆ ಒಂದು ಬಯೋಡೇಟಾ ಇಲ್ಲಿ ಬರೆದಿರ್ತಾರೆ, ಗೊತ್ತಲ್ಲ. ಅಥವಾ ನಮಗೆ ಮುಖಲಕ್ಷಣ ನೋಡಿ ಹೇಳಿ ಅಂತ ಹೇಳ್ತಾರೆ. ಡೇಟ್ ಆಫ್ ಬರ್ತ್ಗೂ ತಪ್ಪು ಕೊಟ್ಟಿದ್ರೆ ಕೊಟ್ಟಿಲ್ಲದೆ ಇದ್ದೆ ಕವಡೆ ಹಾಕಿ ನೋಡಿ ಗುರುಗಳೇ, ಈ ಹೀರೋಯಿನ್ನ ಹಾಕೋತು ಅಂದರೆ ನಮ್ಮ ಫಿಲಮ್ ಚೆನ್ನಾಗಿ ಓಡುತ್ತಾ ಇಲ್ವಾ? ಯಾಕೆ ಅಂತಂದರೆ ಕಾಲು ಗುಣ. ಎಷ್ಟೊಂದು ಫಿಲಮಲ್ಲಿ ಕತೆ ಇರಲ್ಲ, ಸ್ಟೋರಿ ಇರಲ್ಲ, ಮತ್ತು ಹೀರೋ ಸರಿಯಾಗಿ ಆ್ಯಕ್ಟಿಂಗ್ ಮಾಡಿರಲ್ಲ, ಯಾರ್ಯಾರೋ ಹೀರೋ ಇಟ್ಕೊಂಡಿರ್ತಾರೆ. ಆದರೆ ಒಂದು ಹುಡುಗಿ ಅನ್ನೋದಕ್ಕಿಂತ ಹೀರೋಯಿನ್ ಬಂದ ತಕ್ಷಣ ಆ ಫಿಲಮ್ಮು ಸುಮಾರಾಗಿದ್ದರೂ ತುಂಬ ಚೆನ್ನಾಗಿ ಓಡ್ಬಿಡುತ್ತೆ. ಅದು ಆಕೆಯ ಒಂದು ಕಾರಣಗುಣ. ನೋಡಿ, ಎಷ್ಟೊಂದು ಜನ ನೀವು ಸರ್ವೇ ಸಾಮಾನ್ಯವಾಗಿ ಮದುವೆಗಿಂತ ಮುಂಚೆ ಆರ್ಡಿನರಿ ಆಗಿದೆ, ಮದುವೆ ಆದಮೇಲೆ ತುಂಬ ಒಂದು ಸ್ಟಾರೇ ಚೇಂಜ್ ಆಗೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಗುರುಗಳೇ. ದುಡ್ಡು ನೀರು ಥರ ಖರ್ಚಾಗಿದೆ ಗುರುಗಳೇ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸಾಲದವರು ಫೋನ್ ಮೇಲೆ ಫೋನ್, ಮೆಸೇಜ್ ಮೇಲೆ ಮೆಸೇಜು, ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ, ಕೂಗಾಡ್ತೀನಿ, ನಿನ್ನ ಮನ ಮರೀದಿ ಕಳಿತೀನಿ, ರಿಲೇಟಿವ್ಸ್ ಫ್ರೆಂಡ್ಸ್ ಮುಂದೆ ಅಂತ ಇದ್ದಾರೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಯಾರಿಗೋ ದುಡ್ಡು ಕೊಟ್ಟಿದ್ದು ಬರ್ತಾ ಇಲ್ಲ, ಏನು ಮಾಡೋದು ಅಂತ. ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ, ಗೊತ್ತಾಯ್ತಲ್ಲ. ಈ ಒಂದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ನೀವು ಮಾಡೋದು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮಗೆ ಇದ್ದಂಗೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗೀಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮೇಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು, ಅದರಲ್ಲೂ ಈ ಕಾರ್ತಿಕ ಸೋಮವಾರದ ದಿನ ನೀವು ಅದನ್ನು ತೆಗೆದುಕೊಂಡು ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಗೆ ಅದ್ಭುತ ಸೃಷ್ಟಿಯಾಗುತ್ತೆ. ನಿಮಗೆ ಎಲ್ಲ ರೀತಿಯಿಂದ ಹಣಕಾಸಿನ ಸಮಸ್ಯೆ ಬಗ್ಗೆ ಮರೆತು ಬಿಡಿ, ಬೇರೆದ ಬಗ್ಗೆ ಯೋಚನೆ ಮಾಡಿ. ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಳಕ್ಕಾಗೋದು, ಎಲ್ಲರೂ ಕೂಡ ಅಷ್ಟು ತೊಗೊಳಕ್ಕಾಗೋದು. 10 ಬಾರಿ ಸಂಕಲ್ಪ ಮಾಡಿ 11ನೇ ಬಾರಿ ಸ್ಟ್ರಾಂಗಾಗಿ ಮಾಡಬೇಕು. ನೀವು ಎಷ್ಟು ಸ್ಟ್ರಾಂಗಾಗಿ ಮಾಡುತ್ತೋ ನಿಮ್ಮ ಮನೇಲಿ ಹೇಗೋ ಬಂದು ನಿಮ್ಗೆ ಅಷ್ಟಲಕ್ಷ್ಮಿ ಯಂತ್ರ ಬಂದಿರುತ್ತೆ, ನಾನು ಕೊಟ್ಟಿರುವಂಥದ್ದು. ನಾವು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಿ ನಿಮ್ಮ ಸಮಸ್ಯೆಯನ್ನು ಮರೆತು ಬಿಡಿ. ಹಣಕಾಸಿನ ಸಮಸ್ಯೆಗೆ ರಾಮಬಾಣ ಇನ್ನೇನೂ ಇಲ್ಲ, ಅದಕ್ಕೆ ಅಷ್ಟಲಕ್ಷ್ಮಿ ಯಂತ್ರವೇ ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ. ತುಂಬ ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರ. ಏನು ಅಂತಂದರೆ ಆಕೆಯ ಒಂದು ಕಾಲು ಗುಣ ಅನ್ನೋದಕ್ಕಿಂತ ವೈಬ್ರೇಷನ್ನು ಗೊತ್ತಲ್ಲ. ಹಾಗಾಗಿ ಒಂದಕ್ಕೊಂದು ಎನರ್ಜಿ ಮಿಕ್ಸ್ ಆದಾಗ, ಪಾಸಿಟಿವ್ ಎನರ್ಜಿ ಮಿಕ್ಸ್ ಆದಾಗ ಇದೆಲ್ಲವೂ ಕೂಡ ಅದ್ಭುತ ಸೃಷ್ಟಿಯಾಗ್ತಾ ಬರುತ್ತೆ. ಸೊ ನಮಗೆ ಪಾಸಿಟಿವ್ ಎನರ್ಜಿ ಅಟ್ರ್ಯಾಕ್ಟ್ ಆಗಬೇಕು ಅಂತಂದರೆ ನಾವು ಪಂಚೇಂದ್ರಿಯಗಳನ್ನು ಪಾಸಿಟಿವ್ ಆಗಿ ಇಟ್ಕೋಬೇಕು. ಪಂಚೇಂದ್ರಿಯಗಳಿಗೆ ಖುಷಿ ಕೊಡಬೇಕು. ಏನು ಅಂತಂದರೆ ದೇಹ ಶುದ್ಧೀಕರಣ ಆಗಬೇಕು. ನಮಗೆ ಪಾಸಿಟಿವ್, ನೆಗೆಟಿವ್ ಎಲ್ಲ ಹೋಗಬೇಕು. ಮನಸ್ಸು ಶುದ್ಧಿ ಆಗಬೇಕು, ಪಂಚೇಂದ್ರಿಯಗಳು ಶುದ್ಧಿ ಆಗಬೇಕು, ಗೊತ್ತಲ್ಲ. ಏನು ಅಂತಂದರೆ ನಮ್ಮ ಪಂಚೇಂದ್ರಿಯಗಳು ಯಾವುದು? ಪಂಚ ಇಂದ್ರಿಯಗಳು ಅಂದರೆ ಇಂದ್ರ ಅಂತಂದರೆ ಕಣ್ಣು, ನೋಟವನ್ನು ಕಣ್ಣು ಮುಚ್ಚಿಬಿಟ್ರೆ ಏನೋ ಕಾಣಲ್ಲ. ಕಿವಿ ಕೇಳ್ತಾ ಇರುತ್ತೆ ಶಬ್ದ, ಅದನ್ನು ಕಿವಿ ಮುಚ್ಚಿಬಿಟ್ರೆ ಏನೂ ಕೇಳಲ್ಲ. ಸುಮ್ಮನೆ ಮುಚ್ಚಿ ಸಾಕು, ಏನೂ ಕೇಳಲ್ಲ, ಗೊತ್ತಲ್ಲ. ಸ್ಮೆಲ್ಲು ಗಮ್ಮಂತ ಇರುತ್ತೆ. ಸುಮ್ಮನೆ ಇವಾಗ ಏನೋ ಒಂದು ಮೋರಿ ಪಕ್ಕ ಹೋಗ್ತೀರ, ಸ್ಮೆಲ್ ಬರುತ್ತೆ, ಸುಮ್ಮನೆ ಹಿಂಗೆ ಇಟ್ಕೋತು ಅಂತಂದರೆ ಸ್ಮೆಲ್ ಬರೋದಿಲ್ಲ, ಬರೀ ಲೈಟಾಗಿ ಉಸಿರಾಡ್ತೀರ, ಹಿಂಗೆ ಮುಚ್ಕೋತಿರೋ ಅಲ್ವಾ. ಇದು ಜ್ಞಾನವನ್ನು ಕೊಡುತ್ತೆ. ಪಂಚ ಜ್ಞಾನೇಂದ್ರಿಯಗಳು, ಗೊತ್ತಲ್ಲ. ಆಮೇಲೆ ನಾಲ್ಗೆ ಟೇಸ್ಟನ್ನು ಕೊಡುತ್ತೆ. ನೀವು ನಾಲ್ಗೆ ತುದಿ ಬಿಟ್ಬಿಟ್ಟು ನಾಲ್ಗೆ ಆಚೆ ಚಾಚಿ ಮಧ್ಯದಲ್ಲಿ ಮಾತ್ರೆ ನುಂಗ್ಬೇಕಾದ್ರೆ ಏನು ಮಾಡೋದು, ಕಹಿ ಗೊತ್ತಾಗಬಾರ್ದು ಅಂದ್ಬಿಟ್ಟು ನಾಲ್ಗೆನ ಆಚೆ ಚಾಚಿ ಮಧ್ಯದಲ್ಲಿ ಇಡ್ತಾರೆ, ನುಂಗ್ಬಿಡ್ತಾರೆ, ಗೊತ್ತಾಗಲ್ಲ, ಗೊತ್ತಲ್ಲ. ಇದು ನಾಲಿಗೆ. ಮತ್ತು ಸ್ಪರ್ಶ, ಒರಟಾಗಿರುವಂಥದ್ದು. ಈ ಹಲಸಿನಣ್ಣು ಇರುತ್ತಲ್ಲ, ಹಲಸಿನಣ್ಣು ಮೇಲೆ ನೋಡಿ ಎಷ್ಟು ಒರಟು, ಮುಟ್ಟಿದ್ರೆ ಒಳಗಡೆ ಸ್ಮೂತಾಗಿರುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್, ಮುಟ್ಟಿದ್ರೆ ಮುಳ್ಳು ಇದು. ಮತ್ತು
ಇದೆಲ್ಲ ಪಂಚೇಂದ್ರಿಯಗಳು: ಕಣ್ಣು, ಮೂಗು, ನಾಲಿಗೆ, ಕಿವಿ ಮತ್ತು ಚರ್ಮ. ತುಂಬ ಚೆನ್ನಾಗಿರುವಂಥದ್ದು ಏನು ಅಂತಂದರೆ, ನೀವು ಸದಾ ಒಂದು ತುಂಬ ಸುಂದರವಾಗಿರುವಂಥ ಒಂದು ಫೋಟೋವನ್ನು ಪ್ರಿಂಟ್ ಹಾಕಿಸಿ, ಫ್ರೇಮ್ ಹಾಕಿಸಿ ಸದಾ ಅದನ್ನು ನೋಡ್ತಾ ಇರಬೇಕು. ಅದು ನೋಡಿದ ತಕ್ಷಣ ಖುಷಿಯಾಗಬೇಕು, ನೀವು ಆನಂದವಾಗಬೇಕು. ಅದು ನೋಡಿದ ತಕ್ಷಣ ಒಂದು 10 ಸೆಕೆಂಡ್ ನಿಂತ್ಕೊಂಡು ನೋಡೋಣ ಅನಿಸ್ಬೇಕು. ಅಂಥ ಒಂದು ಫೋಟೋ ಫ್ರೇಮ್ ಯಾವ್ದಾರು, ಗಿಡ, ಮರ, ಬಳ್ಳಿ, ಹೂವು, ಪ್ರಾಣಿ, ಪಕ್ಷಿ, ನೇಚರು, ಪ್ರಕೃತಿ, ಬೆಟ್ಟ, ಗುಡ್ಡ, ದೇವರು, ಏನಾರು ಆಗಿರ್ಬೋದು. ಅದು ನಿಮ್ಗೆ ಇಷ್ಟವಾದಂಥ ಹೀರೋಯಿನ್ ಯಾವ್ದಾರು ಆಗಿರ್ಬೋದು, ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ನೋಡಬೇಕು. ಅದಲ್ಲ, ಆವಾಗ ನಿಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ದುಃಖ, ಏನೇನು ಬೇರೆಯಿಂದ ಏನೇನೋ ಕೆಲಸ ಆಗಿರಲ್ಲ, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ. ಪಾಸಿಟಿವ್ ವೈಬ್ರೇಷನ್ ಒಳ್ಳೆಯದನ್ನೇ ಮಾಡೋಕ್ಕೆ ಹೋಗ್ತೀರ. ಇದೆಲ್ಲ ವೈಜ್ಞಾನಿಕವಾಗಿರುವಂಥದ್ದು. ಎಲ್ಲವೂ ಕೂಡ ನಾನು ಹೇಳೋದು ಎಲ್ಲವೂ ಕೂಡ ವೈಜ್ಞಾನಿಕನೇ, ಅದಲ್ಲ. ಮತ್ತು ಇನ್ನೊಂದು ಏನಂತಂದರೆ, ಒಳ್ಳೆ ಫೋಟೋ ಫ್ರೇಮ್, ಸದಾ ಗಮ್ ಅಂತ ಇರುವಂಥ ಒಂದು ಪರ್ಫ್ಯೂಮು, ಗೊತ್ತಲ್ಲ. ನೀವೆಲ್ಲೆಲ್ಲ ಹಾಕೋತು ಅಂತಂದರೆ ಅದು ಬೇರೆಯವ್ರಿಗೆ ಸ್ಮೆಲ್ ಬರುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಈ ಸ್ಮೆಲ್ಗಿಂತ, ಬಟ್ಟೆ ಸ್ಮೆಲ್ಗಿಂತ ಬೇರೆ ಒಂದು ಸ್ಮೆಲ್ಲೇ ಬಂದ್ಬಿಟ್ಟು, ಅಂದರೆ ಅದು ಇದ್ರ ಮೇಲೆ ಕೂತ್ಕೊಂಡು ನಿಮ್ಮ ಸ್ಮೆಲ್ ಹೊರಟೋಗ್ಬಿಡುತ್ತೆ. ಬಟ್ ನಿಮ್ಮ ಒಂದು ಆ ಸ್ಮೆಲ್ಲು ಬೇರೆಯವ್ರನ್ನ ಅಟ್ರಾಕ್ಟ್ ಮಾಡಲ್ಲ, ನಿಮ್ಮನ್ಗೆ ಅಟ್ರಾಕ್ಟ್ ಮಾಡಬೇಕು. ಗಮ್ಮತ್ತು ಒಂದು ಅದ್ಭುತವಂತ ಸೆಂಟನ್ನು ತೆಗೆದುಕೊಂಡು ನೀವು ಎಲ್ಲ ಹಾಕ್ಕೋಬೇಕು, ಗೊತ್ತಾ, ಇಲ್ಲೆಲ್ಲ ಹಾಕ್ಕೊಳ್ಳಿ. ಜೊತೆಗೆ ಇಲ್ಲ ಹಾಕ್ಕೊಳ್ಳಿ, ಯಾಕಂದರೆ ಮೂಗು ಇದು ಹತ್ರ ಇರುತ್ತೆ, ಗಮ್ ಅನ್ನತ್ತೆ, ಯಾವಾಗಲೂ ಸ್ಮೆಲ್ ಬರ್ತಾ ಇರ್ತದೆ. ಅದನ್ನು ಹಾಕ್ಕೊಳ್ಳಿ. ಮತ್ತು ದೇವಸ್ಥಾನಕ್ಕೆ ಹೋಗಿ, ಗೊತ್ತಲ್ಲ, ಸದಾ ಒಂದು ಒಳ್ಳೆ ಭಜನೆಯನ್ನು ಕೇಳಿ, ಅಥವಾ ಮೊಬೈಲಲ್ಲಿ ಒಳ್ಳೆ ಹಾಡುಗಳನ್ನು, ಭಜನೆಗಳನ್ನು ಕೇಳಿ. ಕಿವಿ ಪಾಸಿಟಿವ್ ಆಗುತ್ತೆ, ಮೈಂಡು ಒಳ್ಳೆ ವೈಬ್ರೇಷನ್ನ ಕೊಡುತ್ತೆ ಮೈಂಡು, ಗೊತ್ತಲ್ಲ. ಮತ್ತು ಮೃದುವಾದಂತಹ ಒಂದು ವಸ್ತುವನ್ನು, ಮೃದುವಾಗಿ ಸ್ಮೂತಾಗಿ ಒಂದು ಗೊಂಬೆ ಆಗಿರ್ಬೋದು, ಅಥವಾ ಒಂದು ಪ್ರಾಣಿ ಆಗಿರ್ಬೋದು, ನಾಯಿ, ಮರಿ, ಏನೊಂದು ಸ್ಮೂತ್ ಕೈ ಮುಟ್ಟಿದಾಗ ಸಣ್ಣ ಖುಷಿಯಾಗಬೇಕು. ಸಣ್ಣಕ್ಕೆ ಒಂದು ಕೂದಲು ಥರ ಈ ನಾಯಿ ಮರಿ ಮುಟ್ಟಿದ್ರೆ ಎಷ್ಟು ಸ್ಮೂತ್ ಆಗುತ್ತೆ, ಅದನ್ನು ಸವರಬೇಕು. ಮತ್ತು ಒಳ್ಳೆ ಸೂಪರಾಗಿರುವಂಥ ಆಹಾರವನ್ನು ಸೇವನೆ ಮಾಡಬೇಕು. ಇದೆಲ್ಲ ಏನಾಗುತ್ತೆ, ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ, ಇಡೀ ದೇಹಕ್ಕೆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ನೀವು ಎಷ್ಟು ಖುಷಿಯಾಗಿರ್ತೀರೋ, ತನು ಮತ್ತು ಕಾಯ ವಾಚ ಮನಸ್ಸು ಅಂದಂಗೆ, ಕಾಯ ವಾಚ ಮನಸ್ಸು ಎಲ್ಲವೂ ಕೂಡ ಪರಿಶುದ್ಧವಾಗಿದೆ, ಪಾಸಿಟಿವ್ ವೈಬ್ರೇಷನ್. ಆವಾಗ ಒಳ್ಳೆಯ ಜನಗಳೇ ಬರ್ತಾರೆ, ಒಳ್ಳೆಯದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ನೀವು ಯಾವಾಗಲೂ ಕೆಟ್ಟದ್ದು ನೋಡೋದು, ಅದನ್ನೇ ಮೈಂಡಲ್ಲಿ ತುಂಬ್ಕೋತಾರೆ, ಕೆಟ್ಟದನ್ನೇ ಮಾಡ್ತೀರಾ, ಕೆಟ್ಟ ಆಲೋಚನೆ, ಕೆಟ್ಟ ಡಿಸಿಷನ್ನೇ ತೊಗೋತೀರಾ, ಗೊತ್ತಲ್ಲ. ನೀವು ಯಾವುದಾದ್ರು ಆಹಾರ ತಿಂತು, ಬೀದಿಲಿ ಬಂದಿರೋದು ಸಿಕ್ಕಿದೆ, ಯಾವುದಾದ್ರು ತಿಂತು ಅಂದರೆ ಬಾಯಿ ಕೆಟ್ಟೋಗ್ಬಿಡುತ್ತೆ, ಅದಕ್ಕೆ ಏನೇನೋ ತಿಂತೀರ, ಆರೋಗ್ಯ ಹಾಳಾಗುತ್ತೆ, ಗೊತ್ತಲ್ಲ. ಮತ್ತು ಕೆಟ್ಟದ್ದನ್ನೇ ಕೆಟ್ಟದ್ದನ್ನೇ ನೋಡ್ತಾ ಇತ್ತು ಅಂತಂದರೆ, ಕೆಟ್ಟದ್ದು ನಾವು ಏನಾರು ಗಲಾಟೆ ಮಾಡಿ ಸಾಯಿಸ್ಬಿಡೋಣ ಅನಿಸುತ್ತೆ, ಯಾವ ಕ್ರೈಮ್ ಸ್ಟೋರಿ ಅಂಥದ್ದೆಲ್ಲ ನೋಡಿ. ಮತ್ತು ಕೆಟ್ಟದ್ದನ್ನೇ ಯಾವಾಗಲೂ ಕೇಳ್ತಾ, ಯಾರು ಬೈತು ಅಂತ ಹಿಂಸೆ ಆಗಿಬಿಡುತ್ತೆ ನಿಮಗೆ. ಎಲ್ಲವೂ ಕೂಡ ಆಗ್ತಾ ಬರುತ್ತೆ. ಪಾಸಿಟಿವ್ ಎನರ್ಜಿನ ತುಂಬಿಕೊಳ್ಳಿ. ಆವಾಗ ನಿಮ್ಮ ದೇಹವೇ ಒಂದು ಅಟ್ರಾಕ್ಟ್ ಆಗಿ ಎಲ್ಲವೂ ಕೂಡ ಅಟ್ರಾಕ್ಟ್ ಆಗ್ತಾ ಬರುತ್ತೆ. ನೀವು ಎಲ್ಲರನ್ನೂ ಕೂಡ ಅಟ್ರಾಕ್ಟ್ ಮಾಡಿ ನಿಮ್ಗೆ ಒಳ್ಳೆಯದೇ ಆಗ್ತಾ ಬರುತ್ತೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರ. ಮತ್ತು ಯಾರ್ಯಾರಿಗೆ ಪಾಸಿಟಿವ್ ಎನರ್ಜಿ ನೀವು ಅಟ್ರಾಕ್ಟ್ ಆಗಬೇಕು, ಅವ್ರ ಹೆಸರನ್ನ ಬರೆದು ಕಳಿಸಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ಸದಾ ನನ್ನ ಮೇಲೆ ಇರೋದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಅಲ್ಲಿ ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ನೀವು ತಂತ್ರವನ್ನು ಮಾಡಿ, ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ಇನ್ನು ಆಧ್ಯಾತ್ಮ ಪಯಣ ಅಂತ ನಾವು ಈ ಬಾರಿ ಇಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ, ಪೂರಿ ಜಗನ್ನಾಥಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಾಕ್ಷಾತ್ ಕೃಷ್ಣನ ಒಂದು ಹೃದಯದ ಭಾಗ, ಕೃಷ್ಣನ ಹೃದಯ ಅಲ್ಲಿದೆ. ಹಾಗಾಗಿ ಅಂತ ಒಂದು ಪವಿತ್ರವಾದಂಥ ಒಂದು ಪುಣ್ಯಕ್ಷೇತ್ರಕ್ಕೆ ನಾವೆಲ್ಲ ಹೋಗೋಣ. ಹಾಗಾಗಿ ಖಂಡಿತ ನೀವು ಕೂಡ ಬನ್ನಿ, ಆ ಒಂದು ಸಾಕ್ಷಾತ್ ಕೃಷ್ಣನ ಅನುಗ್ರಹವನ್ನು ನೀವು ಪಡ್ಕೊಳ್ಳಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಒಂದು ಆಫೀಸ್ಗೆ ಕರೆ ಮಾಡಿ ನೀವು ಅದರ ಬಗ್ಗೆ ತಿಳ್ಕೊಳ್ಳಿ. ಅದ್ಭುತವಾದಂತಹ ಒಂದು ಇದು ಆಧ್ಯಾತ್ಮ ಪಯಣ. ಸಾಕ್ಷಾತ್ ಶ್ರೀ ಕೃಷ್ಣನನ್ನು ನಾವು ಆರಾಧನೆ ಮಾಡುವಂಥದ್ದು. ಯಾಕಂದರೆ ನಾವು ಭಗವಂತನ ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ದರ್ಶನವನ್ನು ಮಾಡಬೇಕು. ದರ್ಶನವನ್ನು ಮಾಡಿ ನಮ್ಮ ಒಂದು ಹೃದಯದಲ್ಲಿ ಇಟ್ಕೊಳ್ಬೇಕು. ಯಾರ್ಯಾರು ಪೂರಿ ಜಗನ್ನಾಥನ ಒಂದು ದರ್ಶನವನ್ನು ಮಾಡ್ತಿರೋ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಆಗೋದೇ ಇಲ್ಲ.
ಅಂಥ ಒಂದು ಅದ್ಭುತವಾದಂಥ ಒಂದು ಮಹಾನ್ ಭಾವ ಶ್ರೀಕೃಷ್ಣ ಪರಮಾತ್ಮ. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ. ಖಂಡಿತವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಆ ಒಂದು ಆಧ್ಯಾತ್ಮ ಪಯಣಕ್ಕೆ ನಾವು ಹೋಗೋಣ. ಜನವರಿ ತಿಂಗಳಲ್ಲಿರುತ್ತೆ. ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸ್ಗೆ ಕಾಲ್ ಮಾಡಿ. ಈ ವಧುವರರ ಮಾಹಿತಿ ಕೇಂದ್ರ, ಈ ಒಂದು ಮಾಹಿತಿ ಕೇಂದ್ರ ಅಂದರೆ ನಮ್ಮ ಹತ್ರ ತುಂಬ ಒಳ್ಳೊಳ್ಳೆ ಜಾತಕ ಇರುವಂಥ ಹೆಣ್ಣು ಮತ್ತು ಗಂಡುಗಳು ಬರ್ತವೆ. ಗುರುಗಳು ಯಾರು ಇದ್ದರೆ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೊಂದು ವೇದಿಕೆಯನ್ನು ಸೃಷ್ಟಿ ಮಾಡಿ ನಾವು ಸುಮಾರು ಜನಕ್ಕೆ ಹೆಣ್ಣು ತೋರಿಸುವಂಥದ್ದು, ಗಂಡು ತೋರಿಸುವಂಥದ್ದು ಮಾಡಿದೆ. ತೋರಿಸುವಂಥದ್ದು ಅಂದರೆ ಅವ್ರಿಗೆ ಪ್ರೊಫೈಲ್ ಕಳಿಸಿ ಇಷ್ಟ ಆಯಿತು ಅವರು ಮಾತಾಡ್ಕೋತಾರೆ. ಅದ್ಭುತವಾದಂಥ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಸಿಗುತ್ತೆ. ಇದು ಉಚಿತವಾಗಿರುತ್ತೆ. ನಿಮಗೂ ಒಂದು ಹೆಣ್ಣು ಗಂಡಿನ ಒಂದು ಮಾಹಿತಿ ಬೇಕು ಅಂತಂದರೆ ನಮ್ಮ ಆಫೀಸಿಗೆ ಫೋನ್ ಮಾಡಿ ನಿಮ್ಮ ಬಯೋಡೇಟಾ ಮತ್ತು ಫೋಟೋವನ್ನು ಕಳಿಸಿ. ಒಳ್ಳೆಯ ವಧು ಮತ್ತು ವರರು ಸಿಕ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಅವರ ಒಂದು ಸಂಪರ್ಕವನ್ನು ನಿಮಗೆ ಮಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಈಗಾಗಲೇ ಈ ಥರ ಮಾಡಿ ಸುಮಾರು ಒಂದು 40 ಮದುವೆಗಳು ನಮ್ಮ ಕಡೆಯಿಂದ ಆಗಿದೆ. ಹಾಗಾಗಿ ನಿಮ್ಮ ಕಡೆ ಅಥವಾ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸು ಇತ್ತು ಅಂತಂದರೆ ಅವ್ರ ಫೋಟೋ ಬಯೋಡೇಟಾ ನಮಗೆ ಕಳಿಸಿ. ಇದು ಉಚಿತವಾಗಿರುತ್ತೆ. ಖಂಡಿತವಾಗೂ ಕೂಡ ಇದೆಲ್ಲ ಒಂದು, ಯಾಕಂದರೆ ಒಂದು ಮದುವೆ ಮಾಡೋಂಥದ್ದು ಒಂದು ಪುಣ್ಯದ ಕೆಲಸ. ಹಾಗಾಗಿ ಒಂದು ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿ.